ಕಳೆದ ಸಂಚಿಕೆಯಲ್ಲಿ ಜ್ಞಾನೇಂದ್ರಿಯ, ಮೆದುಳು ಮತ್ತು ಕರ್ಮೇಂದ್ರಿಯದ ಏಕಕಾಲದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಬುಲೆಟ್ ಸೂತ್ರನ ಹೇಳ್ತೀವಿ ಅಂತ ಹೇಳಿದ್ದು. ಇಲ್ಲಿ ಸೆಲ್ಫ್ ಲರ್ನಿಂಗು, ಸೆಲ್ಫ್ ಮೋಟಿವೇಶನ್ ಮೇಯ್ನು ಮುಖ್ಯ ಅಂಶ ಇದು. ನೀವು ಈ ಒಂದು ಸೆಲ್ಫ್ ಲರ್ನಿಂಗು, ಸೆಲ್ಫ್ ಮೋಟಿವೇಶನ್ಗೆ ನಮ್ಮ ಒಂದು ನಾಣ್ಣುಡಿ ಇದೆ. ನೋಡಿ ತಿಳಿ ಮಾಡಿ ಕಲಿ ಅನ್ನೋ ಒಂದು ಕಾನ್ಸೆಪ್ಟ್ನ ನೀವು ಗಮನ ಇಟ್ಟು ಈ ಒಂದು ಇವತ್ತಿನ ಸಂಚಿಕೆಯನ್ನು ನೀವು ಇದು ಮಾಡಬೇಕು. ಈಗ ನಮ್ಮಲ್ಲಿ ಮಗ್ಗಿಯನ್ನ ಸಾಮಾನ್ಯವಾಗಿ 9ರವರೆಗೂ ಸಹ ಎಲ್ಲರೂ ಹೇಳ್ತಾರೆ. ಅದಾದ್ಮೇಲೆ ಹೇಳೋದಿಲ್ಲ. ಮತ್ತೆ ಅದನ್ನ ಬೇರೆಯವ್ರು ಹಾಕೊಡ್ಬೇಕಾಗತ್ತೆ, ಬಹಳ ಶ್ರಮ ಪಡ್ಬೇಕಾಗತ್ತೆ. ಅದನ್ನ ತುಂಬಾ ಸಿಂಪಲ್ ಆಗಿ ನಿಮ್ಮ ಹತ್ರ ಈ ಥರದೊಂದು ಕಾರ್ಡ್ ಇಟ್ಕೊಂಡ್ರೆ ಇದನ್ನ ಏನ್ ಮಾಡಬೇಕು ಅಂದ್ರೆ ನೀವು ಈ 9ನ್ನು ಸಪ್ರೇಟ್ ಆಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಈ ಕಟ್ ಮಾಡ್ಕೊಂಡಾಗ ನೀವು ಯಾವ ಮಗ್ಗಿ ಹೇಳ್ತೀರಾ ಆ ಮಗ್ಗಿಗೆ ಸಂಬಂಧಪಟ್ಟಂಗೆ ಒಂದು ಕಾರ್ಡ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಹೇಳ್ಬೇಕು ಅಂದ್ರೆ ನೀವು 12 ಮಗ್ಗಿ ಹೇಳ್ತೀವಿ ಅಂದ್ರೆ 1 ಮತ್ತು 2 ಮಗ್ಗಿಯನ್ನ ನೀವಿಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಈ ತರ ಜೋಡಿಸ್ಕೋಬೇಕಾಗತ್ತೆ. ಈಗ ಇಟ್ಕೊಂಡ್ರಾಗ ಇಲ್ಲಿ 4 ಲೈನ್ ಇದೆ. ಇಲ್ಲಿ 3 ನಿಯಮ. ಮೇಯ್ನ್ ನಾನೇನು ಹೇಳಿದ್ದೀನಿ ಅಂದ್ರೆ ಈಗ ಉದಾಹರಣೆಗೆ ಕಣ್ಣಲ್ಲಿ ನೋಡ್ತಾ ಇದ್ದೀರಾ, ಕಿವಿಲಿ ಕೇಳ್ತಾ ಇದ್ದೀರಿ. ಮೆದುಳಿನಲ್ಲಿ ಇದು ಬೇಸಿಕ್ ನಿಯಮವನ್ನ ಅಪ್ಲೈ ಮಾಡ್ಕೋಬೇಕು ನೀವು. ಇಲ್ಲಿ ನಾವು ಈ ಮಗ್ಗಿ ಬುಲೆಟ್ಸ್ ನೀವು ಗಮನ ಇಟ್ಕೋಬೇಕಾದ್ರೆ 3 ನಿಯಮ. 1ನೇ ನಿಯಮ ಏನು ಅಂದ್ರೆ ಈ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಯನ್ನ ಏನು ಮಾಡೋ ಹಾಗಿಲ್ಲ. 2ನೇ ನಿಯಮ, ಇಲ್ಲಿ 2 ಕಲರ್ ಇದೆ, ರೆಡ್ ಕಲರ್ 2 ಲೈನ್ ಇದೆ. ಈ 2 ಲೈನಲ್ಲಿರೋ ಸಂಖ್ಯೆಗಳನ್ನ ಕೂಡ್ಕೋಬೇಕು. ಇದು 2ನೇ ನಿಯಮ. 3ನೇ ನಿಯಮ ಏನು ಅಂದ್ರೆ ಈ ಕೂಡ್ಕೋಬೇಕಾದಾಗ ಏನಾದ್ರೂ ದಶಕ ಬಂದ್ರೆ ಆ ಬಿಡಿ ಸ್ಥಾನದ ಸಂಖ್ಯೆನ ಅಲ್ಲೇ ಹೇಳ್ಬೇಕು. ದಶಕವನ್ನ ಪಕ್ಕದ ಸಾಲಿಗೆ ಸೇರಿಸಿ ಕೂಡ್ಬೇಕು. ಇನ್ನೊಂದ್ಸರಿ ಗಮನಿಸಿ. 3 ನಿಯಮ. ನೀವು ಎಷ್ಟು ಕೋಟಿ ಮಗ್ಗಿ ಹೇಳ್ಬೇಕಾದ್ರೂ ಈ 3 ನಿಯಮ ಬೇಕಿರೋದು. ಇದು ಮೆದುಳಿನಲ್ಲಿ ನೀವು ಇನ್ಸ್ಟಾಲ್ ಆಗ್ಬೇಕು. ಒಂದು ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆಯನ್ನ ಏನು ಮಾಡೋ ಹಾಗಿಲ್ಲ. ಇಲ್ಲಿ 2 ಲೈನ್ ಇದೆ. ಒಂದೇ ಕಲರು 2 ಲೈನ್ ಇದೆ. ಆ 2 ಲೈನ್ನ ಸಂಖ್ಯೆಯನ್ನ ಕೂಡ್ಕೋಬೇಕು. ಆ ಕೂಡ್ಕೊಂಡಾಗ ಆ ಸ್ಥಾನದ ಬೆಲೆನಲ್ಲೇ ಆ ಸಂಖ್ಯೆಯನ್ನ ಹೇಳ್ಬೇಕು. 3ನೇ ನಿಯಮ, ಈ ಕೂಡಬೇಕಾದಾಗ ಏನಾದ್ರು ದಶಕ ಬಂದ್ರೆ ಆ ದಶಕವನ್ನ ಪಕ್ಕದ ಸಾಲಿಗೆ ಸೇರಿಸ್ಕೊಂಡು ಹೇಳ್ಬೇಕು. ಈಗ ಉದಾಹರಣೆಗೆ ಇಲ್ಲಿ 12 ಮಗ್ಗಿ ಹೇಳ್ಬೇಕು ಅಂದ್ರೆ 12 1 12, 12 2 24, 12 3 36, 12 4 48, 12 5 60, 12 6 72, 12 7 84, 12 8 96, 12 9 108, 12 10 120. ಇಲ್ಲಿ ಒಂದು ಲರ್ನಿಂಗ್ ಏನು ಅಂದ್ರೆ ಈಗ ನಾನು 5 ಸಂಖ್ಯೆ ಹೇಳತಕ್ಕ ಮಾತ್ರ ನೀವು ಮೌನವಾಗಿ ಕೇಳ್ತೀರಿ. 6ನೇದು ಹೇಳ್ಬೇಕಾದ್ರೆ ನೀವು ಒಳಗಡೆ ಮೋಟಿವೇಶನ್ ಆಗಿ ನೇರವಾಗಿ ಉತ್ತರ ಹೇಳಕ್ ಶುರುವಾಯ್ತೀರಿ. ಆದ್ರೆ ಒಂದೇ ಒಂದು ತಪ್ಪೇನು ಮಾಡ್ತೀರಾ ಅಂದ್ರೆ, ನಾನು ಉದಾಹರಣೆಗೆ 12 5 60 ಅಂತ ಹೇಳಕ್ಕಿಂತ ಮುಂಚಿತವಾಗಿ ನೀವು 60 ಅಂತ ಹೇಳ್ತೀರಿ. ಆದ್ರೆ ಏನು ಹೇಳ್ಬೇಕಿತ್ತು ಅಂದ್ರೆ 12 5 ಅದನ್ನ ಹೇಳ್ಬಿಟ್ಟು ಅನಂತರ ನೀವು ಸಂಖ್ಯೆ ಹೇಳ್ಬೇಕು. ಇದು ಇಲ್ಲಿ ನೀವು ಮಾಡುವಂತ ಒಂದು ಸಣ್ಣ ತಪ್ಪು. ನೀವು ಎಷ್ಟು ಸಂಖ್ಯೆಯನ್ನಾರು ತಗೊಂಡು ಈ ಕೆಲಸ ಮಾಡ್ಬೋದು. ಈಗ ನೋಡಿ 12 ಆಯ್ತು. ಈಗ 16 ಮಗ್ಗಿ ಹೇಳ್ಬೇಕು ಅಂದ್ರೆ ಈ ತರ ಇಟ್ಕೊಳ್ಳೋದು. ಅದಾದ್ಮೇಲೆ ನೆಕ್ಸ್ಟ್ 17 ಮಗ್ಗಿ ಹೇಳ್ಬೇಕು ಅಂದ್ರೆ ಈ ತರ ಇಟ್ಕೊಳ್ಳೋದು. ಇದು ಅತ್ಯಂತ ಸರಳವಾದದ್ದು. ಈಗ ಇಲ್ಲಿ ಮಗ್ಗಿ ಬುಲೆಟ್ ಸೂತ್ರನ ನಿಮಗೆ ಮೇಯ್ನ್ ಏನು ಅಂದ್ರೆ ಮಾತುಗಾರಿಕೆಗೆ ಅತ್ಯಂತ ಅವಶ್ಯಕತೆ ಇದು. ನೀವು ಯಾವ ಭಾಷೆಯ ಒಂದು ಮಗ್ಗಿಯನ್ನ ಹೇಳ್ತಿರೋ ಅದು ಏನಾಗುತ್ತೆ ಅಂದ್ರೆ ಧ್ವನ್ಯಂಗಗಳಿಗೆ ಮತ್ತೆ ಬ್ಲಡ್ ಎಕ್ಸಸೈಸ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಇದನ್ನ ನೀವು ದಿನನಿತ್ಯ ಒಂದು 10 ಮಗ್ಗಿಯನ್ನ ಹೇಳಲಿಕ್ಕೆ ಮಕ್ಕಳಿಗೆ ಪ್ರೇರಣೆ ಮಾಡಿ. ಮಕ್ಕಳಿಗೆ ಪ್ರೇರಣೆ ಮಾಡಬೇಕಾದಾಗ ನೀವು ಅವರಿಗೆ ಒಂದು ಮಾಡೆಲ್ ಆಗಬೇಕು. ನೀವು ಅದನ್ನ ಒಂದ್ಸರಿ ಹೇಳ್ದಾಗ ಆ ಮಕ್ಕಳಿಗೆ ಕರೆಕ್ಟ್ ಆಗಿ ಪಿಕ್ಚರ್ ಬರುತ್ತೆ. ಅದು ಎಫೆಕ್ಟ್ ಇರುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಹೇಳ್ಬೇಕು ಅಂದ್ರೆ ಎಲ್ಲಾ ವಯಸ್ಸಿನವರಿಗೂ ಇದು ತುಂಬಾ ಅವಶ್ಯಕತೆ ಇದೆ. ಬೇಸಿಕ್ನಲ್ಲಿ ಪ್ರಾರಂಭದಲ್ಲಿ ನೀವು ಅಭ್ಯಾಸ ಮಾಡಿದ್ರೆ ಆಮೇಲೆ ಅನ್ಕಾನ್ಸಿಯಸ್ ಆಗಿ ಕೆಲಸ ಆಗುತ್ತೆ. ಇಲ್ಲಿ ಒಂದು ಏನು ವಿಶೇಷ ಅಂದ್ರೆ ನಾವು 10 ಸಂಖ್ಯೆಗಳನ್ನ ಹೇಳತಕ್ಕ ಉಸಿರನ್ನ ಒಳಗಡೆಗೆ ತಗೊಳ್ಳೋದಿಲ್ಲ. ಮ್ಯಾಕ್ಸಿಮಮ್ ಎಲ್ಲವುದು ಸಹ ಹೊರಗಡೆಗೆ ಬರುತ್ತೆ. ಹೆಚ್ಚು ಆಕ್ಸಿಜನ್ ಒಳಗಡೆಗೆ ಹೋಗುತ್ತೆ.
ಮೇಯ್ನು ಇಲ್ಲಿ ನಮ್ಮಲ್ಲಿ ಬಹುತೇಕವಾಗಿ ವಿಶ್ವಶಕ್ತಿ ಅಂದ್ರೆ ಒಂದು ಹೇಳ್ಬೇಕು ಅಂದ್ರೆ ಗಾಳಿ 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 ಮೂಲಕ ಶಕ್ತಿ ನಮ್ಮ ದೇಹದೊಳಗೆ ಹೋಗುತ್ತೆ. ನಮಗೆ ಆಕ್ಸಿಜನ್ ತುಂಬ ಜಾಸ್ತಿ ಬೇಕು. ನಾವು ದಿನನಿತ್ಯ ಉಸಿರಾಡ್ತೀವಲ್ಲ, ಉಸಿರಾಡ್ಬೇಕಾದ್ರೆ ಆಕ್ಸಿಜನ್ ಜಾಸ್ತಿ ಹೋಗೋದಿಲ್ಲ. ಈ ಮಗ್ಗಿ ಬುಲೆಟ್ ಸೂತ್ರದಲ್ಲೂ ಸಹ ಹೆಚ್ಚು ಆಕ್ಸಿಜನ್ ಸಿಗುತ್ತೆ. ಇದು ಒಂದೇನು ಅಂದರೆ, ಈಗ ಒಂದು ಉದಾಹರಣೆಗೆ ಇಲ್ಲಿ 12,34,56,789 ಇದೆ. ಈಗ ನಾವೇನು ಹೇಳಿದ್ವು ಅದೇ ನಿಯಮನ ಇಟ್ಕೊಂಡು ಈ 12 ಕೋಟಿ ಮಗ್ಗಿನ ಬೇಕಾದ್ರೂ ಹೇಳ್ಬೋದು. ಈ ಕಡೆ ನೋಡಿ 98,76,54,721 ಅಂತ ಇದೆ. ಇದನ್ನು ಸಹ ಇಷ್ಟನ್ನು ಏಕಕಾಲದಲ್ಲಿ ನೀವು ಮಗ್ಗಿ ಹೇಳ್ಬೋದು. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಇವತ್ತಿನ ಒಂದು ಇದರಲ್ಲಿ ಕಂಟಿನ್ಯೂಟಿಯಾಗಿ 3 ಸಪ್ರೇಟ್ ಕೆಲಸ ಮಾಡುತ್ತೆ. ಒಂದು ಕಣ್ಣು ಕಿವಿ ಏನು ಮಾಡ್ತಾ ಇರುತ್ತೆ ಅಂದರೆ ನೋಡ್ತಾ ಇರುತ್ತೆ. ಈಗ ಉದಾಹರಣೆಗೆ ನಿಮಗೆ ಇಲ್ಲಿ 98 ಬಗ್ಗೆ ಹೇಳಿದಾರೆ. 98 ಅನ್ನೋದನ್ನ ನೀವು ನೋಡುತ್ತಿದ್ದಂಗೆ ಇದು ನೋಡ್ದಟ್ಟಿಗೆ ಮೆದುಳಿಗೆ ಹೋಗುತ್ತೆ. ಮೆದುಳಿಗೆ ಹೋದ ತಕ್ಷಣ ಕೂಡುತ್ತೆ. ಕೂಡಿದ ತಕ್ಷಣ ಅದು ಮುಂದಕ್ಕೆ ಕಳಿಸುತ್ತೆ. ಅಲ್ಲಿ ಇನ್ನೊಂದು ಸಂಖ್ಯೆ ಮತ್ತೆ ಹಂಗೆ ಬರುತ್ತೆ. ಅದೇ ಸಂಖ್ಯೆಯನ್ನ ಹೇಳ್ತಿರುತ್ತೆ. ಕಂಟಿನ್ಯೂಟಿಯಾಗಿ ಪ್ರೋಸೆಸ್ ನಡೆಯುತ್ತೆ. ಇವು ಮೂರು ಸಹ ಪ್ರತ್ಯೇಕವಾಗಿ ಕೆಲಸ ಮಾಡಿದ್ರು ಸಹ ನಿರಂತರವಾಗಿ ಮಾಡುತ್ತೆ. ಅದು ಒಂದು ವಿಶೇಷ. ಇಲ್ಲಿ ಇನ್ನೂ ಒಂದು ವಿಶೇಷ ಹೇಳಬೇಕು ಅಂದರೆ, ನೀವು ಇದರಿಂದ ಬೆನಿಫಿಟ್ ಏನಂದರೆ, ಮನಸ್ಸು ಮುಖ್ಯ. ನಿಮ್ಮ ಮನಸ್ಸು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡು ಸಹ ಇತ್ತ ಹೋಗದಂಗೆ ಇಲ್ಲೇ ಇರೋ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ. ಮಗ್ಗಿ ಬುಲೆಟ್ಸ್ ಈ ಥರ ನೀವು ಮಾಮೂಲಿ ಬಾಯಿಲಿ ಮಗ್ಗಿ ಹೇಳೋದಕ್ಕೂ ಈ ಕಾರ್ಡ್ ಇಟ್ಕೊಂಡು ಮಗ್ಗಿ ಹೇಳೋದಕ್ಕೂ ವ್ಯತ್ಯಾಸ ಏನಂದರೆ, ನಿಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಅದು ಎಲ್ಲೂ ಹೋಗೋದ ರೀತಿಯಲ್ಲಿ ಅದು ಕೆಲಸ ಮಾಡೋ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿ ಮನಸ್ಸಿನಿಂದ ಏನು ಸಿಗುತ್ತೆ ಅಂದರೆ, ಮನಸ್ಸನ್ನ ಒಂದು ಕಡೆ ನಿಲ್ಲಿಸಿದ್ರೆ ಏಕಾಗ್ರತೆ ಬರುತ್ತೆ. ಯಾವಾಗ ಏಕಾಗ್ರತೆ ಬರುತ್ತೋ ಅಸಾಧಾರಣವಾದ ಶಕ್ತಿ ನಮ್ಮ ಬಾಡಿನಲ್ಲಿ ಉತ್ಪತ್ತಿ ಆಯ್ತದೆ. ಮತ್ತು ಮನಸ್ಸು ಬಲಿಷ್ಠ ಆಗ್ತಾ ಇರುತ್ತೆ. ಮತ್ತು ಇಲ್ಲಿ ನೋಡಿದರೆ ಪವಾಡದ ರೀತಿ ಕೆಲಸ ಆಗುತ್ತೆ. ಮನಸ್ಸು ಯಾವಾಗ ಒಂದೇ ಕಡೆ ಇರುತ್ತೋ ಆವಾಗ ಶಕ್ತಿ ಜಾಸ್ತಿ ಆಗುತ್ತೆ. ಅದೊಂದು ಪವಾಡದ ರೀತಿಯಲ್ಲಿ ನಮ್ಮ ಬಾಡಿ ಕೆಲಸ ಮಾಡಲಿಕ್ಕೆ ಅದು ಕೆಲಸ ಮಾಡುತ್ತೆ. ಇದು ಏನು ಅಂದರೆ, ಪ್ರಾರಂಭದಲ್ಲಿ ಒಂದು ತರಬೇತಿ ಅವಶ್ಯಕತೆ ಇರುತ್ತೆ. ಮನಸ್ಸಿಗೆ ಒಂದು ನಿಯಂತ್ರಣ ಕೊಡೋದಕ್ಕೆ ತರಬೇತಿ ಬೇಕು. ಆ ತರಬೇತಿಯನ್ನು ಈ ಮಗ್ಗಿ ಬುಲೆಟ್ ಸೂತ್ರದಲ್ಲಿ ನಾವು ಅಳವಡಿಸಿ ನಿಮಗೆ ಕೊಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಹೇಳಬೇಕು ಅಂದರೆ, ಒಂದು ತಿಂಗಳ ಕಾಲ ನೀವು ಅಭ್ಯಾಸ ಮಾಡಿದರೆ ದೇಹ ಆಟೋಮೆಟಿಕ್ ಆಗಿ ಅಚಲ ನಿಷ್ಠೆಯನ್ನು ಬಾಡಿ ತಯಾರಾಗುತ್ತೆ. ಬಾಡಿ ನಿಷ್ಠೆ ತುಂಬ ಇದಿರುತ್ತೆ. ಮತ್ತು ನಿಮ್ಮಲ್ಲಿ ಗೊತ್ತಾಗೋದಿಲ್ಲ. ನಿಮಗೆ ಗೊತ್ತಾಗದಂಗೆ ನಿಮ್ಮ ಬಾಡಿನಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಡುತ್ತೆ. ಈ ಮಗ್ಗಿ ಬುಲೆಟ್ ಸೂತ್ರನ ನೀವು ದಿನನಿತ್ಯ ಪ್ರಾರಂಭದಲ್ಲಿ 1 ತಿಂಗಳಷ್ಟೇ, ಆಮೇಲೆ ಏನು ಬೇಕಿಲ್ಲ. ನೀವು ಈ ಕಾರ್ಡ್ ಗೀಡ್ ಏನು ಬೇಕಿಲ್ಲ. ನೀವು ಯಾವುದೇ ನಂಬರ್ ಕೇಳಿದರೆ ಅದು ನಮ್ಮ ತಲೆ ಒಳಗೆ ಆ ನಂಬರ್ನ ಲೆಕ್ಕ ಹಾಕಿ ಅದು ವಿತಿನ್ ಸೆಕೆಂಡಲ್ಲಿ ಅದು ಕೂಡಿ ಹೇಳೋ ಅಂಥ ಕೆಲಸ ಮಾಡುತ್ತೆ. ಮತ್ತು ಕೆಲವೊಂದು ಸರಿ ಕಲಿಬೇಕಾದಾಗ ಒಂದು ಸಣ್ಣ ಹೆಲ್ಪ್ ಬೇಕಾಗುತ್ತೆ. ಈಗ ಉದಾಹರಣೆಗೆ ನೀವು ಇದನ್ನು ಒಂದೇ ಕಲರಲ್ಲಿ ಏನಾದ್ರು ತಗೊಂಡು ಕಟ್ ಮಾಡಿ ಏನಾದ್ರು ಇಟ್ಕೊಂಡಿದ್ರೆ ಅದು ಕೂಡ್ಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತಿರುತ್ತೆ, ಯಾವ್ದು ಕೂಡಬೇಕು ಏನು ಅಂತ. ಅದಕ್ಕೆ ಇಲ್ಲಿ ಒಂದು ಏನು ಮಾಡಿದ್ದೀವಿ, ಕಲ್ಲರ್ ಕೊಟ್ಟಿದ್ದೀವಿ. ಈ ಕಲ್ಲರು ಆ ಪಕ್ಕ ಆ ಎರಡೂ ಕಲ್ಲರು ಒಂದೇ ಬರೋ ರೀತಿ ಮಾಡಿದಾಗ ಅದು ನಮ್ಮ ಮನಸ್ಸು ಏಕಾಗ್ರತೆಯನ್ನು ತಂದುಕೊಡುತ್ತೆ. ಮನಸ್ಸಿಗೆ ಚಂಚಲತೆ ಕೊಡೋದಿಲ್ಲ. ಏಕಾಗ್ರತೆ ಆಗಲಿಕ್ಕೆ ಒಂದು ಸಣ್ಣ ಪುಟ್ಟ ನಾವು ಒಂದು ಟೆಕ್ನಿಕಲ್ ಆದಂಥ ಒಂದು ಕೆಲಸ ಮಾಡಿದರೆ ಮನಸ್ಸು ತುಂಬ ನಿಯಂತ್ರಣ ಇರುತ್ತೆ. ಇಂಥ ಒಂದು ಮಗ್ಗಿ ಬುಲೆಟ್ ಸೂತ್ರನ ಇದರಿಂದ ಏನು ವಿಶೇಷ ಅಂದರೆ, ಆರ್ಗ್ಯಾನ್ಸು ನಮ್ಮಲ್ಲಿರೋ, ನಾನು ಮೊದಲೇ ಹೇಳಿದ್ದೀನಿ, ಈ ಧ್ವನ್ಯಂಗಗಳು ವಿಶೇಷವಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ಆಯಾಯ ಭಾಷೆಯಲ್ಲಿ ನೀವು ಅದನ್ನು ಮಗ್ಗಿಯನ್ನು ನೀವೇನಾದ್ರು ಅಭ್ಯಾಸ ಮಾಡಿದರೆ, ಈ ನಿಯಮದಲ್ಲಿ ಅಭ್ಯಾಸ ಮಾಡಿದರೆ ನಿಮಗೆ ಮಾತುಗಾರಿಕೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಉದಾಹರಣೆಗೆ ನಮಗೆ ಇಂಗ್ಲೀಷಲ್ಲಿ ಸ್ವಲ್ಪ ಮಗ್ಗಿ ಬುಲೆಟ್ಸು ಮಗ್ಗಿಯನ್ನು ಹೇಳ್ತಿದ್ದೋ, ಆದರೆ ಹಿಂದಿಯಲ್ಲಿ ಹೇಳಿಲ್ಲ. ಹಂಗಾಗಿ ಹಿಂದಿ ಸಹ ಸ್ಪಷ್ಟವಾದಂಥ ಉಚ್ಚಾರ ಬರೋದಿಲ್ಲ. ಇಂಥ ಒಂದು ಈಗ ನೀವು ಈ ಮಗ್ಗಿ ಬುಲೆಟ್ ಸೂತ್ರವನ್ನು ಅಭ್ಯಾಸ ಮಾಡಿ ನಂತರ
ಆ, ಈ ನಂಬರ್ಸ್ನಲ್ಲಿ ಏನಿದೆ ಅನ್ನೋದನ್ನ ಮುಂದಿನ ಇದರಲ್ಲಿ ಬಯೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಇದರಲ್ಲಿ ನಿಮಗೇನಾದ್ರೂ ತೊಡಕಾದರೆ ನಮಗೆ ಮಾಹಿತಿಯನ್ನು ಕೊಟ್ಟರೆ ಅದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾವು ನಿಮಗೆ ನಾವು ಹೇಳೋದ್ರಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ, ಅದನ್ನು ತಮಗೆ ತಲುಪಿಸ್ತೀವಿ. ಇದು ನನ್ನ ಇನ್ನೂ ಒಂದು ಸರಿ ನೀವು ನೆನ್ಪಿಟ್ಕೊಳ್ಳಿ, ನಾವು ಕೊಡುವಂಥ ಪ್ರತಿ ಒಂದು ಎಪಿಸೋಡು ಸಹ ನಿಮಗೆ ಸೆಲ್ಫ್ ಲರ್ನಿಂಗು, ಸೆಲ್ಫ್ ಮೋಟಿವೇಶನ್ ಮಾಡೋದೇ ಉದ್ದೇಶ. ಮತ್ತು ನೋಡಿ ತಿಳಿ ಮಾಡಿ ಕಲಿ ಅನ್ನೋ ಒಂದು ತತ್ವವನ್ನು ಜೊತೆಲೇ ಇಟ್ಕೊಂಡ್ರೆ ನೀವು ಸುಲಭ ಆಗುತ್ತೆ ಅಂತ ಹೇಳಿ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ.